ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಭಗವಾನ್ ಶ್ರೀಧರರು ಸಾಮಾನ್ಯರಲ್ಲ. ಅವರು ದತ್ತಾತ್ರೇಯರ ಅವತಾರ. ಅಂತಹ ಶ್ರೀಧರ ಸ್ವಾಮಿಗಳು ಭಾರತದಾದ್ಯಂತ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಆ ತೀರ್ಥಗಳಲ್ಲಿರ್ತಕ್ಕಂಥ ದೇವತೆಗಳಿಗೆ ಶಕ್ತಿಯನ್ನು ತುಂಬಿ ತಮ್ಮ ತಪಶಕ್ತಿಯನ್ನು ಅಲ್ಲಿನ ದೇವತಾ ವಿಗ್ರಹಗಳಿಗೆ ಧಾರೆ ಎರೆದು ಅನೇಕ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದ್ದಾರೆ. ಎಷ್ಟೋ ಕ್ಷೇತ್ರಗಳಲ್ಲಿ ಆ ದೇವತೆಗಳಿಗೆ ಹಾಕಿದ್ದಂತಹ ನಿರ್ಬಂಧವನ್ನೆಲ್ಲ ತೆಗೆದು ಅಲ್ಲಿನ ದುಷ್ಟಶಕ್ತಿಗಳನ್ನೆಲ್ಲ ಲಯ ಮಾಡಿ ಆ ಕ್ಷೇತ್ರಗಳನ್ನು ಉದ್ಧಾರ ಮಾಡಿದಂತಹ ಮಹಾನುಭಾವರು ಶ್ರೀಧರ ಸ್ವಾಮಿಗಳು. ಒಂದು ಉದಾಹರಣೆ, ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಅವರು ಜೀವನ್ಮುಕ್ತರು, ವಿರಾಗಿಗಳು, ಸಂಚಾರ ಪ್ರಿಯರು. ಅವರು ಯಾರಿಗೂ ಹೇಳದೇನೆ ಹಲವಾರು ಸಾರಿ ಅದೃಶ್ಯ ಆಗ್ಬಿಡೋರು. ಒಂದೊಂದು ಸಾರಿ ಯಾರಿಗೂ ಹೇಳದೆ ಕೇಳದೆ ಕಾಡು ಮೇಡು ಇಲ್ಲೆಲ್ಲ ಒಂಟಿಯಾಗಿ ಸಂಚಾರ ಮಾಡ್ತಕ್ಕಂಥ ಮಹಾನ್ ಭಾವರು. ಒಂದು ಸಾರಿ ಕಾಶಿನಲ್ಲಿ ಇರಬೇಕಾದ್ರೆ ಶಿಷ್ಯರಿಗೆಲ್ಲ ಹೇಳ್ತಾರೆ, ನಾಳೆ ಬೆಳಿಗ್ಗೆ 3 ಗಂಟೆಗೆ ಒಂದು ಬಹಳ ಮುಖ್ಯವಾದಂಥ ಕೆಲಸಕ್ಕೆ ನಾನು ಹೋಗಬೇಕಾಗಿದೆ. ನೀವು ಯಾರು ನಾನು ಹುಡುಕೂಡುದು, ಆ ಕೆಲಸ ಮುಗಿಸ್ಕೊಂಡು ಬಂದು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ 3 ಗಂಟೆಗೆ ದಂಡ ಕಮಾಂಡರ್ಗಳನ್ನು ತಗೊಂಡು ಹೊರಟೋಗ್ತಾರೆ. ಸುಮಾರು ಒಂದು 7, 8, 10 ಗಂಟೆ ಅಷ್ಟರಲ್ಲಿ ವಾಪಸ್ ಬರ್ತಾರೆ. ಹಸನ್ಮುಖ ಮುದ್ರೆಯಿಂದ ಕೂಡ್ಕೊಂಡು ವಾಪಸ್ ಬರ್ತಾರೆ. ಹೋದ ಕೆಲಸ ಆಯಿತು, ಒಂದು ದೊಡ್ಡ ಕೆಲಸ ಆಯಿತು ಅಂತ ನಿರಾಳವಾಗಿ ಹೇಳ್ತಾರೆ. ಎಲ್ಲಿ ಹೋಗಿದ್ರಿ ತಾವು, ಏನಾಯಿತು ಅಂತ ಹೇಳಿದಾಗ ಆ ಕಥೆನ ಹೇಳ್ತಾರೆ. ಬ್ರಹ್ಮಘಾಟ್, ಆ ಬ್ರಹ್ಮಘಾಟಲ್ಲಿ ಬಹಳ ವರ್ಷಗಳಿಂದ ಒಂದು ಬ್ರಹ್ಮ ರಾಕ್ಷಸ ತೊಂದರೆ ಕೊಡ್ತಿತ್ತು ಜನಗಳಿಗೆ. ಅದು ನನ್ನನ್ನು ನೋಡಿದ ಕೂಡಲೇ ಶಂಕರಾಚಾರ್ಯರೇ ನನ್ನನ್ನು ಏನೂ ಮಾಡೋಕ್ಕಾಗಲಿಲ್ಲ, ನೀನೇನು ಮಾಡಬಲ್ಲೆ ಅಂತ ಕೇಳ್ತು. ಆಗ ನಾನು ತೀರ್ಥವನ್ನು ಬಿಟ್ಟ ಕೂಡಲೇ ಅದು ನನಗೆ ಶರಣಾಗತಿ ಆಯಿತು, ನಾನು ಅದಕ್ಕೆ ಮುಕ್ತಿಯನ್ನು ಕೊಟ್ಟೆ ಅಂತ ಹೇಳ್ತಾರೆ. ಶಿಷ್ಯರಿಗೆ ಆಶ್ಚರ್ಯ ಆಗುತ್ತೆ. ಏನು ಗುರುಗಳೇ, ಇದು ಶಂಕರಾಚಾರ್ಯರೇ ಏನೂ ಮಾಡೋಕ್ಕಾಗಲಿಲ್ವಾ? ಆ ಕಾಲದಿಂದ ಇದೆಯಾ ಅದು? ಅವರೇ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದಾಗ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಅದು ಹಾಗಲ್ಲ. ಮನುಷ್ಯರಿಗೆ ಯಾವ ರೀತಿ ಆಯುಸ್ಸಿರುತ್ತೋ ಈ ಬ್ರಹ್ಮರಾಕ್ಷಸ ಯೋನಿಗಳಿಗೂ ಕೆಲವಾರು ವರ್ಷ ಆಯುಸ್ಸನ್ನ ಪರಮೇಶ್ವರ ಕೊಟ್ಟಿರ್ತಾನೆ. ಅವರಿಗೆ ಇಂಥವರಿಂದಲೇ ಮುಕ್ತಿ ಅಂತ ಬರೆದಿರ್ತಾನೆ. ಅಂಥವರೇ ಅದನ್ನು ಬಂದು ಮುಕ್ತಿಯನ್ನು ಕೊಡಬೇಕು. ಆ ಕಾಲ ಕೂಡು ಬರಬೇಕು, ಅದರ ಆಯುಸ್ಸು ಮುಗಿಬೇಕು, ಆಗಲೇ ಅದಕ್ಕೆ ಮುಕ್ತಿ ಅಂತ ಬ್ರಹ್ಮಘಾಟಿನಲ್ಲಿ 100 ವರ್ಷಗಳಿಂದ ಇರುತ್ತೆ. ಆ ಬ್ರಹ್ಮರಾಕ್ಷಸ ಅನೇಕ ಜನರಿಗೆ ತೊಂದರೆ ಕೊಡ್ತಿರುತ್ತೆ. ಶ್ರೀಧರ ಸ್ವಾಮಿಗಳು ತಮ್ಮ ತಪಸ್ಸಿನಿಂದ ಒಂದು ತೀರ್ಥವನ್ನು ಬಿಡುವುದರ ಮುಖಾಂತರ ಅದಕ್ಕೆ ಮುಕ್ತಿಯನ್ನ ಕೊಡ್ತಾರೆ. ಈ ರೀತಿ ಹಲವಾರು ಸಂಘಟನೆಗಳು ಎಷ್ಟೋ ಜನರನ್ನ ಬ್ರಹ್ಮರಾಕ್ಷಸ ಬಾಧೆಯಿಂದ, ಭೂತ ಬಾಧೆಯಿಂದ, ದುಷ್ಟಶಕ್ತಿಗಳ ಬಾಧೆಯಿಂದ ಬಿಡಿಸಿದ್ದಾರೆ ಶ್ರೀಧರ ಸ್ವಾಮಿಗಳು. ನಮಃಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ವೃತ್ತಾಯ ಶ್ರೀಧರಾಯ ನಮೋ ನಮಃ. ಮಹಾಮಂತ್ರ ಇದು. ಯಾರು ಈ ಮಂತ್ರವನ್ನು ಜಪ ಮಾಡ್ತಾರೆ ಶ್ರೀಧರ ಸ್ವಾಮಿಗಳು ಅವರಿಗೆ ಅವಶ್ಯವಾಗಿ ಅನುಗ್ರಹ ಮಾಡ್ತಾರೆ. ಇದು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಿ ನೋಡ್ಬೋದು. 10 ಲಕ್ಷ ಜಪ ಮಾಡಿದ್ರೆ ಆಧ್ಯಾತ್ಮಿಕ ಸಿದ್ಧಿ ಉಂಟಾಗುತ್ತೆ ಅವರಿಗೆ. ಅವರ ಒಂದು ಆಧ್ಯಾತ್ಮಿಕ ಜೀವನ ಅನ್ನೋದು ಇನ್ನೊಂದು ರೂಪವನ್ನು ತಗೊಳ್ಳುತ್ತೆ ಅಂತ ಮಹಾಶಕ್ತಿ ಅಡಗಿದೆ ಶ್ರೀಧರ ಮಹಾಮಂತ್ರದಲ್ಲಿ. ಇನ್ನಷ್ಟು ಶ್ರೀಧರರ ಕುರಿತಾದ ವಿಚಾರಗಳನ್ನು ಹೇಳ್ತೀನಿ. ಹರಿ ಓಂ ಸ್ವಸ್ತಿ.